4:05 ನೂತನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ಇರಲಿದೆ. ಕೆಲವೇ ಕ್ಷಣಗಳಲ್ಲಿ ಲೋಕಭವನಕ್ಕೆ ಅಧಿಕೃತ ಮಾಹಿತಿ ರವಾನೆ ಆಗತ್ತೆ. ಈಗಾಗಲೇ ಹೇಳ್ತಾ ಇದ್ವಿ, ಇನ್ನು 1 ಗಂಟೆಯ ಒಳಗೆ ಲೋಕಭವನಕ್ಕೆ ಅಧಿಕೃತ ಮಾಹಿತಿ ರವಾನೆಯಾದ್ರೆ ಇವತ್ತು ಸಂಜೆ ಪ್ರಮಾಣ ವಚನ. ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಕೆಲವೇ ಕ್ಷಣಗಳಲ್ಲಿ ಲೋಕಭವನಕ್ಕೆ ಅಧಿಕೃತ ಮಾಹಿತಿ ಕೊಡ್ತಾರೆ. ಇವತ್ತು ಸಾಯಂಕಾಲ ಪ್ರಮಾಣ ವಚನ ಆಗತ್ತೆ. 4:05 ನೂತನ ಸಚಿವರ ಪ್ರಮಾಣ ವಚನ ಆಗುವ ಸಂಭವ ಇದೆ. ಸಾಕು ಅಂತ ಹೇಳಿದ್ನಲ್ಲಪ್ಪ, ನ್ಯೂಸ್ ಬಂದ್ರೆ ಸಾಕು. ಮಂತ್ರಿಮಂಡಲ ಆಗಿರೋದು ಒಳ್ಳೇದು. ಅದ್ ಬೇಡಿ, ಅವೆಲ್ಲ ನಮ್ಗೆಲ್ಲ ಈಗಲೇ ಅದೆಲ್ಲ ವಿಷಯ ಗೊತ್ತಿಲ್ಲ. ಬಟ್ ಈಗ ಮಂತ್ರಿಮಂಡಲ ಆಗಿರೋದು ಬಹಳ ಒಳ್ಳೇದು. ಸ್ವಲ್ಪ ತಡ ಆಗಿತ್ತು, ಈಗ ಪೂರ್ತಿಯಾಗಿ ಆಗಿರೋದು ಒಂದು ಒಳ್ಳೆಯ ತೀರ್ಮಾನ ಅಂತಾನೆ ಹೇಳ್ಬೇಕು ನಾವು. ನಾವೇನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಪರವಾಗಿಲ್ಲ, ಇನ್ನು ಬೇರೆಯವ್ರಿಗೂ ಅನುಭವ ಸಿಗ್ಬೇಕಲ್ಲಪ್ಪ, ಬೇರೆಯವ್ರಿಗೂ ಅನುಭವ ಸಿಗ್ಬೇಕಲ್ಲ. ನಾವು ಇದ್ವಲ್ಲ 3 ವರ್ಷ ಮಂತ್ರಿಯಾಗಿ. ಓಕೆ, ಥ್ಯಾಂಕ್ ಯು. ನಾಲ್ಕು ಗಂಟೆಗೆ ನೂತನ ಸಚಿವರ ಪ್ರಮಾಣ ವಚನ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಸಂಭಾವ್ಯರ ಪಟ್ಟಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಇದರಲ್ಲಿ ನರೇಂದ್ರ ಸ್ವಾಮಿ ಅವರ ಹೆಸರಿದೆ, ಪಿಎಂ ನರೇಂದ್ರ ಸ್ವಾಮಿ ಅವರದ್ದು, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, ಆಮೇಲೆ ಇನ್ನು ಸಾಕಷ್ಟು ಜನರ, ಬಸವಂತಪ್ಪ ಅವರ ಹೆಸರಿದೆ, ಬಿ ನಾಗೇಂದ್ರ ಅವರ ಹೆಸರಿದೆ, ರಘುಮೂರ್ತಿ, ಜಮೀರ್ ಅಹಮದ್ ಖಾನ್, ರಿಜ್ವಾನ್ ಅರ್ಷದ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ,